ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಭ್ರಷ್ಟಾಚಾರ ಆರೋಪ ವಿಚಾರವಾಗಿ ಇದೀಗ ಕಾಗೇರಿ ಆರೋಪಕ್ಕೆ ಸ್ಪೀಕರ್ ಯುಟಿ ಖಾದರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಿದ್ದಾರೆ ಅಷ್ಟೇ. ನನ್ನ ವಿರುದ್ಧದ ಆರೋಪಕ್ಕೆ ಏನಾದರೂ ದಾಖಲೆ ಇದ್ರೆ ಕೊಡ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡ್ತಾ ಇದ್ದಾರೆ. ದಾಖಲಾತಿ ಏನಾದರೂ ಇದ್ರೆ ಸಲ್ಲಿಸಿ. ನನ್ನ ವಿರುದ್ಧ ಆರೋಪಕ್ಕೆ ಏನು ಕೂಡ ದಾಖಲಾತಿ ಇಲ್ಲ, ಅದನ್ನು ಬಿಟ್ಟು ಹೀಗೆ ಮಾತನಾಡೋದ್ರಲ್ಲಿ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಯುಟಿ ಖಾದರ್ ಅವರಿಗೆ ನನ್ನ ಮೇಲೆ ಕೋಪ ಅಸೂಯೆ ಇದ್ರೆ ಸಂತೋಷ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ವಿಧಾನಸಭೆ ಹೆಸರು ಮಾಡಿದೆ. ಯಾರೋ ಒಬ್ರು ಮಾತನಾಡಿದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಹೊಗಳುವಾಗ ಒಬ್ರು ಮಾತನಾಡಿದ್ರೆ ಏನೂ ಕೂಡ ಆಗೋದಿಲ್ಲ. ಎಲ್ಲದಕ್ಕೂ ಮದ್ದಿದೆ, ಆದ್ರೆ ಹೊಟ್ಟೆ ಊರಿಗೆ ಮದ್ದಿಲ್ಲ ಅಂತ ಹೇಳ್ಬಿಟ್ಟು ಖಾದರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಖಾದರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ತಮ್ಮ ಮೇಲೆ ಇದೀಗ ಒಂದು ಆರೋಪ ಬಂದಿದೆ ಸರ್. ತಾವು ಲೂಟಿ ಮಾಡ್ತಾ ಇದ್ದೀರಾ. ಸ್ಮಾರ್ಟ್ ಲಾಕರ್ ವಿಚಾರವಾಗೂ ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಶಾಸಕರುಗಳು ಹೇಳ್ತಿದ್ದಾರೆ. ಇದಕ್ಕೆ ತಮ್ಮ ಸ್ಪಷ್ಟನೆ ಏನು? ನಾನು ಈಗಾಗಲೇ ಹೇಳಿದ್ದೇನೆ, ಆಧಾರ ರಹಿತವಾದ ದುರುದ್ದೇಶದ ಪೂರಿತ ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಎಲ್ಲಾ ರೋಗಕ್ಕೆ ಮದ್ದಿದೆ, ಹಸುವಿಗೆ ಒಂದು ಮದ್ದು ಇಲ್ಲ, ಕಾಮಲೆ ರೋಗ ಇದ್ದವರಿಗೆ ಎಲ್ಲ ಕೂಡ ಹಳದಿಯಾಗೆ ಕಾಣ್ತದೆ ಅಲ್ವಾ, ಕೈಲಾಗದವರು ಮೈ ಪರಚಿಕೊಳ್ಳುತ್ತಿದ್ರು ಅಂತ ಹಿಂದೆಂದು ಹೇಳ್ತೀವಿ. ಇದೆಲ್ಲ ಈಗ ನಿಜ ಅಂತ ನಮಗೆ ಕಾಣ್ತದೆ. ಅವರ ಆರೋಪಗಳು ಯಾವುದು ಕೂಡ ಅದರಲ್ಲಿ ಸತ್ಯಾಂಶ ಇಲ್ಲ, ಎಲ್ಲ ಕೂಡ ಸುಳ್ಳಿನ ಇವತ್ತು ಕಂತೆ. ನಾನು ಬಹಳ ಸ್ಪಷ್ಟ, ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳು ನಮ್ಮ ಅಧಿಕಾರಿಗಳು ಅದನ್ನು ಸಮರ್ಪಕ ಇದೆಯಾ ಇಲ್ವಂತ ನೋಡಿಕೊಂಡು ಅದನ್ನು ಚರ್ಚಿಸಿ ಅವರು ಆರ್ಥಿಕ ಇಲಾಖೆ ಕಲಿಸಿ ಅಲ್ಲಿ ಆರ್ಥಿಕ ಎಲ್ಲ ಅಧಿಕಾರಿಗಳು ನೋಡಿ ಅದು ಸರಿದ್ರೆ ಮಾತ್ರ ಆಗುವಂಥದ್ದು. ಇಲ್ಲದೆ ಅವರಲ್ಲಿ ಕ್ವಾರಿ ಹಾಕಿ ಕಲಿಸುತ್ತಿಲ್ಲ. ರಿಟರ್ನ್ ಅಧಿಕಾರಿಗಳು ಅದು ನೋಡಿಕೊಂಡು ಅಲ್ಲಿ ಕಲಿಸಿ ಬರುವಂತದ್ದನ್ನು ಅಲ್ಲಿ ಒಪ್ಪಿಗೆ ಆದ ನಂತರ ಅದನ್ನು ಸ್ಪೀಕರ್ನ ಯಾಕೆ ಇವರು ದೂರುದು? ಇವರಿಗೆ ಏನಾದರೂ ಡೌಟ್ ಇದ್ರೆ ನನಗೆ ಅದನ್ನು ಲಿಖಿತವಾಗಿ ಬಂದು ಕೊಡಬೇಕು ನನ್ನ ಕೈಯಲ್ಲಿ. ನಾನು ಅದನ್ನು ನೋಡಿಕೊಂಡು ಯಾವ ರೀತಿ ಅಂತ ಹೇಳಿ ಅವರಿಗೆ ಅದಕ್ಕೆ ಲಿಖಿತವಾದ ಉತ್ತರ ಇವತ್ತು ಬರುವಂಥದ್ದು. ಅದು ಇದರಲ್ಲಿ ಯಾವುದೇ ಆಧಾರ ಇಲ್ಲ. ಮತ್ತೆ ಇವತ್ತು ಕರ್ನಾಟಕದ ಶಾಸನ ಲೆಜಿಸ್ಲೇಚರ್ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಸರ್ವರು ಕೂಡ ಅತ್ಯಂತ ಪ್ರೀತಿಯಿಂದ ಒಂದು ವಿಶ್ವಾಸ ಸಂತೋಷದ ನೋಡ್ತಾ ಇದ್ದಾರೆ. ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಬಗ್ಗೆ ವಿಶೇಷ ಗೌರವ ಇದ್ದುಕೊಂಡು ನಾವು ತೆಕ್ಕೊಂಡಂತ ಹಲವಾರು ಯೋಜನೆಗಳನ್ನು ಅವ್ರ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಅದನ್ನು ಒಂದು ಮಾಡೆಲ್ ಆಗಿ ಪರಿಗಣಿಸ್ತಾರೆ. ರಾಷ್ಟ್ರ ಮಟ್ಟ ಎಲ್ಲರೂ ಕೂಡ ಇದನ್ನು ಮೆಚ್ಚಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಭಾಗವಹಿಸಿದಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಮಟ್ಟದ ನಮ್ಮ ಸ್ಥಾನದಲ್ಲಿರುವವರು ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಬೆಂಗಳೂರು ಅಂತ ಹೇಳಿದಾಗ ಗುರುತಿಸಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ. ಇದೆಲ್ಲವೂ ಕೂಡ ಸಹಿಸದೆ ಅಸೂಹೆಯಿಂದ ಇವತ್ತು ಏನಾದೊಂದು ಕಪ್ಪು ಚುಕ್ಕೆ ತರಬೇಕಂತ ಹೇಳಿಕೊಂಡು ಇವತ್ತು ಈ ರೀತಿ ಅವರು ಆರೋಪ ಮಾಡ್ತಾ ಇದ್ದಾರೆ ನನಗೆ ಭಾವನೆ. ಅದಕ್ಕೆ ಇದರಿಂದಾಗಿ ಅವರಿಗೆ ಇನ್ನೊಬ್ಬರನ್ನು ಕಪ್ಪು ಚುಕ್ಕೆ ತಂದು ಸುಳ್ಳು ಆರೋಪ ಮುಖಾಂತರ ಡ್ಯಾಮೇಜ್ ಮಾಡಿ ಅವ್ರಿಗೆ ಏನಾದರೂ ಮಾನಸಿಕವಾಗಿ ಸಂತೋಷ ಆಗುವುದಾದ್ರೆ ನಾನು ಅವರಿಗೆ ಶುಭಾಶಯ ಸಲ್ಲಿಸಿ ನನ್ನ ಹೆಸರಿಂದ ಬೇಕಾದ್ರೆ ಸಂತೋಷ ಆಗುದಾದ್ರೆ ಡೈಲಿ ಬೆಳಿಗ್ಗೆ ಎದ್ದು ಒಂದೊಂದು ಆರೋಪ ಮಾಡಲಿ, ಅವರು ಸಂತೋಷದಿಂದ ಇರಲಿ. ಯಾಕೆ ನಾನು ಸ್ಪೀಕರ್, ಅವರು ಶಾಸಕರು. ಸ್ಪೀಕರ್ ಆಗಿದ್ದಂತಹ ಕಾಗೇರಿ ಅವರ ಒಂದು ಆರೋಪ, ಮಂಗಳೂರು ಮೂಲದವರಿಗೆ ಈ ಟೆಂಡರ್ ಗಳನ್ನ ಕೊಡಲಾಗಿದೆ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥದ್ದು ಅವ್ರ ಒತ್ತಾಯ. ನಾನು ಅದನ್ನು ಹೇಳುವಂಥದ್ದಲ್ಲ. ಇದರಲ್ಲಿ ಮಾಜಿ ಸ್ಪೀಕರ್ ಅವರ ಆರೋಪದ ಮುಖಾಂತರ ನಮ್ಮ ಸ್ಪೀಕರ್ ಸ್ಥಾನಕ್ಕಾಗಲಿ ನನಗೆ ಆಗಲಿ ಯಾವುದೇ ಅವಗೌರವ ಆಗ್ಲಿಲ್ಲ. ಲಿಖಿತವಾಗಿ ಉತ್ತರ ಕೊಡ್ತೇನೆ. ಸ್ಮಾರ್ಟ್ ಲಾಕ್ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆ ಅದನ್ನ ನಾನು ಹೇಳಿದ್ದೇನಲ್ಲ. ಯಾರ ಒಬ್ರು ಹೇಳಿದಾಗೆ ನಾವು ಉತ್ತರ ಕೊಟ್ರೆ ಆಗ್ತದ? ನಾನು ಕೂಡ ಶಾಸಕನಾಗಿದ್ದವನು. ಏನೇನು ಅಗತ್ಯ ಇದೆ ನಮ್ಗೊಂದು ಭಾವನೆ ಬರ್ತದೆ, ಮಾಡ್ಬೇಕಂತ ಇಚ್ಛೆ ಇತ್ತು, ನಾನು ಅದನ್ನು ಮಾಡಿದ್ದೇವೆ. ಏನಿದೆ ರೈಟಿಂಗ್ ಅಲ್ಲಿ ಕೊಡ್ಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.